ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ಅಕ್ಕಿ ಹಿಟ್ಟು ಹಾಕಿ ತಾಲಿಪಟ್ಟು ಮಾಡೋದು ಹೇಗಂತ ನೋಡೋಣ ಬರ್ರಿ. 1 ಕಪ್ ಜೋಳದ ಹಿಟ್ಟು ತೊಗೊಳೋಣ್ರಿ. ಅರ್ಧ ಕಪ್ ಅಕ್ಕಿ ಹಿಟ್ಟು ತೊಗೊಳೋಣ ನೋಡ್ರಿ. ಈಗ ಉಳ್ಳಾಗಡ್ಡಿ ಹಾಕ್ತೇನೆ ನೋಡ್ರಿ. ಉಳ್ಳಾಗಡ್ಡಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡ್ರಿ, ಬೆಳ್ಳುಳ್ಳಿ ಹಾಕ್ತೇನೆ. ಕರಿಬೇವು ಹಾಕ್ತೇನ್ರಿ. ಟಮಾಟಿ ಹಣ್ಣು, ಇದು ಸೌತೆಕಾಯಿ ತುರಿದಿಟ್ಕೊಂಡ್ರಿ. ಸೌತೆಕಾಯಿ ಹಾಕ್ತೇನೆ ನೋಡ್ರಿ. ಸೌತೆಕಾಯಿ ಹಾಕಿದ್ರೆ ಟೇಸ್ಟ್ ಚಲೋ ಬರ್ತೈತ್ರಿ. ಇದು ಜೀರಿಗೆ ಪುಡಿ ಅರ್ದಿಟ್ಕೊಂಡ್ರಿ. ಜೀರಿಗೆ ಪುಡಿ ಹಾಕ್ತೇನೆ ನೋಡ್ರಿ. ಪೂರ್ತಿ ವಿಡಿಯೋ ನೋಡ್ಕೇರಿ ಗೊತ್ತಾಕತಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅರ್ಶಿನ ಪುಡಿ ಹಾಕ್ತೇನೆ ನೋಡ್ರಿ. ಇಷ್ಟು ಅರ್ಶಿನ ಪುಡಿ ಹಾಕ್ತೇನ್ರಿ. ಕಲರ್ ತಕ್ಕಷ್ಟು, ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂತೇನೆ ನೋಡ್ರಿ. ಒಂದ್ ಸ್ವಲ್ಪ ಸಕ್ಕರೆ ಹಾಕ್ಯಂತೇನೆ ನೋಡ್ರಿ. ಮಸಾಲೆ ಪುಡಿ ಮನ್ಯಾಗ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅದನ್ನ ಹಾಕ್ಯಂತೇನೆ ನೋಡ್ರಿ. ಈಗ ಸ್ವಲ್ಪ ನೀರು ಹಾಕ್ಯಂಡು ನಾದ್ಕೊಂತೇನೆ ನೋಡ್ರಿ. ಸೌತೆಕಾಯಿ ಹಾಕಿದ್ರ ರುಚಿ ಹಾಕವ್ರಿ. ಹಿಂಗ ಸ್ವಲ್ಪ ನೀರು ಹಾಕ್ಯಂಡು 2 ಕೈಲಿ ನಾದ್ಕೊಬೇಕ್ರಿ. ಇಷ್ಟ ನೋಡ್ರಿ. ಸ್ವಲ್ಪ ನೀರ್ ಹಾಕಿ ಹಿಂಗ ಹದವಾಗಿ ನಾದ್ಕೊಬೇಕ್ರಿ. ಈಗ ಮನ್ಯಾಗ ಹಾಳು ಐತ್ರಿ. ಅದ ಎಣ್ಣೆ ಪ್ಯಾಕೆಟ್ ತಂದದ್ದು ಅದನ್ನ ಹಾಳ್ಯಾಗ ಮಾಡ್ತೇವೆ. ಎಣ್ಣೆ ಹಚ್ಕೋಬೇಕ್ರಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀರ್ ಹಚ್ಚಿದ್ರ ಹರೇ ಚಾನ್ಸ್ ಇರ್ತೈತ್ರಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಕೋಬೇಕ್ರಿ. ಅಂದ್ರ ಒಟ್ಟ ಹರಿಲ್ರಿ. ಈಗ ಹಂಚಿಟ್ಟನ್ರಿ. ಗ್ಯಾಸ್ ಹಚ್ಕೊಂತೇನೆ ನೋಡ್ರಿ. ಒಂದ್ ಸ್ವಲ್ಪ ಉಪ್ಪು ಜಾಸ್ತಿ ಆಗೈತಿ ಕಮ್ಮಿ ಆಗೈತಿ ನೋಡಕ್ ಇಷ್ಟ ತಗೊಂಡು ಟೇಸ್ಟ್ ಮಾಡಿ ನೋಡ್ಬೇಕ್ರಿ. ಉಪ್ಪು ಕಮ್ಮಿ ಆದ್ರ ಮತ್ತೆ ಹಾಕ್ಯಂಡು ನಾದ್ಕೊಬೇಕ್ರಿ. ಈಗ ಕರೆಕ್ಟ್ ಐತ್ರಿ ನಂದು. ನಾ ಮತ್ ಮ್ಯಾಗ ಹಾಕ್ಯಂಡಿಲ್ರಿ. ಈಗ ತಟ್ಕೋಬೇಕು ನೋಡ್ರಿ. ಸ್ವಲ್ಪ ಎಣ್ಣೆ ಹೆಚ್ಚಾದ್ರ ತಟ್ಕೊಂಡ್ರ ಲಘು ದೊಡ್ಡ ಹೋಗ್ರಿ. ಗ್ಯಾಸ್ ಹಚ್ಚಿದ್ದೈತ್ರಿ. ಈಗ ಹಂಚಿಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸವರ್ಕೋಬೇಕ್ರಿ. ಅಂದ್ರ ಸವಾನಾಗ ಬೆಂದ್ ಬರ್ತೈತಿ. ಈಗ ಎಣ್ಣೆ ಹಚ್ಕೊಂತೇನೆ ನೋಡ್ರಿ. ಹಿಂಗ ಹಚ್ಕೊಂಡ್ರ ಒಟ್ಟ ಹರಿಯಲ್ರಿ. ಅಂದ್ರ ಸುತ್ತಿ ಹಚ್ಕೊಂತೈತಲ್ರಿ ಎಣ್ಣೆ. ಸ್ವಲ್ಪ ಪೂರಿ ಜೋರ್ ಇಡ್ತೇನ್ರಿ. ಈಗ ಹಂಚ್ಕದತ್ರಿ ಹಾಕ್ಯಂತೇನೆ ನೋಡ್ರಿ. ಎಷ್ಟು ಸುಲಭವಾಗಿ ಬರ್ತೈತ್ರಿ. ನಾನು ಮ್ಯಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕ್ತೇನೆ ನೋಡ್ರಿ. ಹಿಂಗ ಎಣ್ಣೆ ಹಾಕಿ ಒಂದ್ ಸ್ವಲ್ಪ ಸವರ್ಕೋಬೇಕ್ರಿ. ಉರಿ ಸಣ್ಣ ಇಡ್ಬೇಕ್ರಿ.
ಅಂದ್ರೆ ಉರಿ ಸಣ್ಣ ಇಟ್ರೆ ಸವಾನಾಗ ಬೆಂದ್ ಬರ್ತೈತ್ರಿ. ಜೋರ್ ಇಟ್ರೆ ಸ್ವಲ್ಪ ಹೊತ್ತಂಗ ಹಾಕತ್ರಿ, ಒಳಗ್ ಬೇಯಂಗ ಇಲ್ರಿ. ಈಗ ಇನ್ನೊಂದ್ ತಟ್ಟಿ ತೋರಿಸ್ತೀನಿ ನೋಡ್ರಿ. ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಟಿಗೆ ಹಾಕ್ರಿ. ನಾ ಇಷ್ಟಿಷ್ಟು ತಗೊಂಡ್ರಿ. ನೀವು ಇದಕ್ಕಿಂತ ದೊಡ್ಡ ಬೇಕಂದ್ರೆ ಬಾಳನ ತಗೋಬೋದ್ರಿ, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ತಗೋಬೋದ್ರಿ. ಹಿಂಗಾಗೈತೆ ನೋಡ್ರಿ. ಹಿಂಗ ಮತ್ತೊಂದ್ ಸ್ವಲ್ಪ ಹಂಚಿ ಕಟ್ಗೆಬೇಕಂದ್ರ ಹಂಚಿ ಕಟ್ಗೆಬೋದ್ರಿ ನೀವು. ಈಗ ಇದು ಬೆಂದೈತ್ರಿ, ಹೊಳ್ಳಿ ಹಾಕ್ತೀನಿ ನೋಡ್ರಿ. ಮಸ್ತ್ ಬೆಂದೈತೆ ನೋಡ್ರಿ. ನಾಷ್ಟಾಕ್ ದಿನ ಅವಲಕ್ಕಿ ಉಪ್ಪಿಟ್ಟು ಇಂಥವ್ ತಿಂದೆಲ್ಲ ಬೇಜಾರಾದ್ರೆ ಹಿಂಗ್ ದಿಢೀರ್ನ ಮಾಡ್ಕೊಂಡ್ ತಿನ್ಬೋದ್ರಿ ಮನ್ಯಾಗ. ಅಕ್ಕಿ ಹಿಟ್ಟು ಹಾಕಿರ್ತೇವಲ್ರಿ, ಒಂದ್ ಸ್ವಲ್ಪ ಕುರು 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 ಬರ್ತೈತ್ರಿ ಬಾಯಾಗ ಇನ್ನ ಮುಂದೆ. ನೀವು ಕಮೆಂಟ್ ಮಾಡ್ರಿ. ಮತ್ತ ಗೋಬಿ ಪಾನಿಪುರಿ ಮಾಡಿ ಹಾಕೇನ್ರಿ. ಮತ್ತೆ ಗೋಬಿ ಅವನೇನ್ ಬೇಕು ಮತ್ ಮಾಡಿ ತೋರಿಸ್ತೇನ್ರಿ. ಚಮಚಲ್ಲ ಒಟ್ಟು ಗಟ್ಟಿಕ್ಬೇಕ್ರಿ, ಅಂದ್ರ ಸವಾನಾಗ ಬೇಯ್ತೈತ್ರಿ. ಇದು ಈಗ ಬೆಂದೈತ್ರಿ, ತೆಗಿತೀನಿ ನೋಡ್ರಿ. ಈಗ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡ್ರಿ. ಇಷ್ಟ ಮ್ಯಾಗ ಮತ್ತು ಒಂದು ಸ್ವಲ್ಪ ಹಿಂಗೆ ಎಣ್ಣೆ ಹಚ್ಚಬೇಕು. ಸೌತಿಕಾಯಿ ಹಾಕಿರ್ತಾವಲ್ರಿ, ಸೌತಿಕಾಯಿ ಹೆಚ್ಚಿ ಹಾಕಿದ್ರೆ ಸರಿಯಾಗಿ ಬೇಯಲ್ರಿ, ಒಂದು ಸ್ವಲ್ಪ ಹಸಿ ಹಸಿ ಇರ್ತಾವು ಸೌತಿಕಾಯಿ. ಅದಕ್ಕೆ ನಾನು ಹೆರ್ದು ಹಾಕೇನ್ರಿ. ನೀವು ಹಂಗೆ ಟ್ರೈ ಮಾಡಿ ನೋಡ್ರಿ. ಇದು ಬೇಯ್ಲ್ರಿ, ಸಣ್ಣ ಇಟ್ಟ ನೋಡ್ರಿ. ಬೆಂದೈತ್ರಿ, ಈಗ ಒಳ್ಳೆ ಹಾಕ್ತಾನೆ ನೋಡ್ರಿ. ಉರಿ ಜೋರ್ ಇಟ್ರೆ ಜಾಸ್ತಿ ಹೊಗೆ ಬರ್ತೈತ್ರಿ, ಒಂದ್ ಸ್ವಲ್ಪ ಸಣ್ಣ ಇಟ್ಟ ಬೇಯಿಸ್ಬೇಕ್ರಿ. ಇಷ್ಟ ನೋಡ್ರಿ, ಮನ್ಯಾಗ ಸುಲಭವಾಗಿ ನಾಷ್ಟಾಕ ನಮ್ಗೆ ದಿನಾ ನಾಷ್ಟಾ ತಿಂದು ಬೇಜಾರಾಗೈತೆ ಅಂದ್ರೆ ತಾಲಿಪಟ್ ಮಾಡ್ಕೊಂಡು ತಿನ್ಬೋದ್ರಿ. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಕಮೆಂಟ್ ಮಾಡಿದ್ರೆ ಮತ್ತೆ ಬೇರೆ ಏನ್ರ ಮಾಡಾಕ ನಮ್ಗೆ ಆಸೆ ಹುಡ್ತೈತ್ರಿ. ಕಮೆಂಟ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ.